ಹೇಳಿ ಯಾವ್ದು ಮಾಡಲು? 14 ಮಾಡಲ ಸರ್ ಅದು. ಅದು ಯಾವ ಟಾಟಾ ಇಂಡಿಕಾ ಎಲೆಕ್ಸಾ? ಹಾಂ ಎಲ್ ಎಕ್ಸು. ಓಕೆ. ಎಷ್ಟು ಹೊಡಿದೆ ಗಾಡಿ? ಸರ್ 90 ಹೊಡಿದೆ ಸರ್. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ಸರ್, ನಾನು ಥರ್ಡ್ ಓನರು. ಅಂದರೆ ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿಲ್ಲ, ನಮ್ಮ ರಿಲೇಷನ್ ಅವ್ರದ್ದೇ ಕಾರ್ನ ತಗೊಂಡಿದ್ದೆ. ಹಾಂ. ಇನ್ನು ನಮ್ಮ ಚಿಕ್ಕಪ್ಪರ ಹೆಸರಲ್ಲೇ ಇದೆ. ಓಕೆ. ಅದೇ. ಸೆಕೆಂಡ್ ಓನರಲ್ಲೇ ಐತೆ? ಇನ್ನು ಸೆಕೆಂಡ್ ಓನರ್ನಲ್ಲೇ ಇದೆ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಹಾಂ ಸರ್, FC ಒಂದು 4 ತಿಂಗಳಾಗಿದೆ ಕ್ಯಾನ್ಸಲ್ ಆಗಿ. ಬೇಕಾದ್ರೆ ರನ್ನಿಂಗ್ ಮಾಡ್ಕೊಂಡಿದ್ರೆ ರನ್ನಿಂಗ್ ಮಾಡಿಸ್ಕೊಡ್ತೀನಿ. FC ಒಂದೇನಾ? ಹಾಂ, FC ಒಂದು ಇನ್ಸೂರೆನ್ಸ್ ಎಲ್ಲ ಇದೆ. ಇನ್ಸೂರೆನ್ಸ್, ಟ್ಯಾಕ್ಸ್, ಪರ್ಮಿಟ್ ಎಲ್ಲ ರನ್ನಿಂಗ್ ಇದಾವಾ? ಎಲ್ಲ ಇಲ್ಲ, ಇನ್ನು 3 ವರ್ಷ ರನ್ನಿಂಗ್ ಇದೆ. ಟೈರ್ ಎಲ್ಲ ಹೆಂಗಿದೆ ಗಾಡಿಯಲ್ಲಿ? ಸರ್ 3 ಟೈರು ಚೆನ್ನಾಗಿದ್ದಾವೆ. ಒಂದು ಸ್ವಲ್ಪ ವೀಕ್ ಆಗಿದೆ, ಒಂದು 50% ವೀಕ್ ಆಗಿದೆ. ಮೂರೆಲ್ಲ ಇನ್ನೂ 70-80% ಇದೆ. ಓಕೆ. ಸ್ಟೆಪ್ನಿ ಇದಾ? ಹಾಂ, ಸ್ಟೆಪ್ನಿ ಇದೆ. ಓಕೆ. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ? ಹಾಂ, ಎಲ್ಲ ವರ್ಕಿಂಗ್ ಇದಾವೆ ಸರ್. 4 ವಿಂಡೋ ವರ್ಕಿಂಗ್ ಇದೆ. ಪವರ್ ಸ್ಟೇರಿಂಗ್ ವರ್ಕಿಂಗ್ ಇದೆ. ಹಾಂ. ಓಕೆ. AC ಎಲ್ಲ ವರ್ಕಿಂಗ್ ಐತಾ? ಹಾಂ, ಎಲ್ಲ AC ಎಲ್ಲ ವರ್ಕಿಂಗ್ ಇದೆ ಸರ್. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಹಾಂ, ಎಲ್ಲ ಸೀಟ್ ಕವರ್ ಎಲ್ಲ ಚೆನ್ನಾಗಿದ್ದಾವೆ. ನಾನು ತಗೊಂಡ್ಮೇಲೆ ಹಾಕಿಸ್ಕೊಂಡಿರೋದು. ಫ್ಲೋರ್ ಮ್ಯಾಟ್ ಸ್ವಲ್ಪ ವೀಕ್ ಆಗಿದೆ. ಫ್ಲೋರ್ ಮ್ಯಾಟ್ ಒಂದು ಹಾಕಿಸ್ಬೇಕಷ್ಟೇ. ಓಕೆ. ಗಾಡಿ ರೀಪೇಂಟ್ ಟಚ್ ಅಪ್ ಆಗಿದಾವಾ? ಇಲ್ಲ ಸರ್, ಯಾವುದು ಟಚ್ ಇಲ್ಲ ಸರ್. ಒರಿಜಿನಾಲಿಟಿ ಇದೆಯಾ? ಸರ್, ಒರಿಜಿನಾಲಿಟಿ ಇದೆಯಾ? ಹಾಂ, ಎಲ್ಲ ಒರಿಜಿನಾಲಿಟಿನೇ. ಚೆಕ್ ಮಾಡ್ಕೊಳ್ಳಿ ಬಿಡ್ರಿ ಅದಕ್ಕೆ. ಓಕೆ. ಇಂಜಿನ್ ಕಂಡೀಷನ್? ಇಂಜಿನ್ ಎಲ್ಲ ಫುಲ್ ರೆಡ್ ಮಾಡ್ತಿದ್ದೀನಿ ಸರ್ ತಗೊಂಡು. ಎಲ್ಲ ಕ್ಲೀನ್ ಆಗಿದೆಯಾ? ಹಾಂ, ಎಲ್ಲ ನಮ್ಮ ಸ್ವಂತ ಚಿಕ್ಕಪ್ಪ ಅವರೇ ತಗೊಂಡಿದ್ದು. ಆದ್ರೂ ಸ್ವಲ್ಪ ಯಾಕೆ ಬೇಕು ಅಂತ ನಾನು ಬೆಂಗಳೂರು ವಿಜಯನಗರದಲ್ಲಿ ಇರೋದು ನಾವು. ಇಲ್ಲಿ ತಗೊಂಡೆ. ನನಗೆ ಈಗ ಬೇರೆ ಕಡೆ ಕೆಲಸ ಸಿಕ್ತು, ಈಗ ಮಾರ್ತಾ ಇದ್ದೀನಿ ಅದು. ಓಕೆ. ಈಗ ಗಾಡಿ ರನ್ನಿಂಗ್ ಕಂಡೀಷನ್ ಇದೆಯಲ್ಲ? ಇಲ್ಲ ಸರ್, ಪ್ರತಿದಿನ ಗಾಡಿ ರನ್ನಿಂಗ್ ಇದೆ. ದಿನ 500 ರೂಪಾಯಿ 1000 ರೂಪಾಯಿ ಮಾಡ್ಕೊತಾ ಇದ್ದೀನಿ. ಆ ಟೈಮ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು 3 ಅವರ್ ಮಾಡ್ತೀನಿ. ಓಕೆ. ಈ ಗಾಡಿ ಇರೋದೆಲ್ಲಿ ಸರ್ ಇದು? ಸರ್, ಈಗ ಹೌಸಿಂಗ್ ಬೋರ್ಡ್ ಬಸವೇಶ್ವರ ನಗರ. ಬೆಂಗಳೂರಾ? ಹಾಂ, ಬೆಂಗಳೂರು. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್, ಒಂದು 90 ಹೇಳ್ತಾ ಇದ್ದೀನಿ ಸರ್. ಬೇಕಾದ್ರೆ ಬರ್ಲಿ, ಕಮ್ಮಿ ಮಾಡೋದೇನು ಮಾತಾಡ್ಕೊಟ್ರೆ ಆಯ್ತು. ಓಕೆ. FC ನೀವು ಮಾಡಿಸ್ಕೊಡ್ತೀರಾ? ಹಾಂ, ಇಲ್ಲ ಅವ್ರು ಕಟ್ಕೊಡ್ರೆ ಅವರೇ ಕಟ್ಕೊಳ್ಳಿ. ಇಲ್ಲ ನಾನೇ ರನ್ನಿಂಗ್ ಮಾಡ್ಕೊಟ್ರೆ ರನ್ನಿಂಗ್ ಮಾಡಿಸ್ಕೊಡ್ತೀನಿ. ಓಕೆ. ಬಂದಾಗ ಅದೇನು ಕೂತ್ಕೊಂಡು ಮಾತಾಡಿ ಅವರ ಮಾಡ್ಕೊಂತೀರಾ? ಹಾಂ ಸರ್. ಓಕೆ. ಈ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ, ಇದೇ ನಂಬರ್ ಸರ್, ಇದೇ ನಂಬರ್. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಹೆಚ್ಚಿನ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯ್ತಂದರೆ ಅವ್ರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ವೀಕ್ಷಕರೇ. ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ, ನಾವು ಕೂಡ ರಿಸೀವ್ ಮಾಡೋಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ, ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವೇನು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಕಡೆ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.